ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಟಾಪಿಕ್ ಬಂದು ನೀಟ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟು. ಸೊ ಆಲ್ರೆಡಿ ನೋಡ್ಬೋದು ನೀವು, ಏನಪ್ಪ ಅಂತಂದರೆ ನೀಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಜಾಸ್ತಿ ದಿವಸ ಆಗಿತ್ತು. ಆಲ್ರೆಡಿ ಲಾಸ್ಟ್ ಡೇಟೂ ಹತ್ತಿರ ಬಂದಿತ್ತು, ಲಾಸ್ಟ್ ಡೇಟೂ ಮುಗಿದಿತ್ತು ಆ್ಯಕ್ಚುಲಿ. ಸೊ ಏನಂತಂತಂದರೆ ಈಗ ನೀಟು ಆ್ಯಕ್ಚುಲಿ ಯಾರಪ್ಪ ಅಂತಂದರೆ ಸೆಕೆಂಡ್ PUC ಸ್ಟೂಡೆಂಟ್ಸು ಬರೀತಾರೆ. ಯಾವುದಕ್ಕಂತಂದರೆ ಮೆಡಿಕಲ್ ಮಾಡೋದಕ್ಕೆ. ಸೊ ಇದನ್ನೆಲ್ಲ ಅಪ್ಲಿಕೇಶನ್ ಬಿಟ್ಟಿದ್ದರು. ಸೊ ಲಾಸ್ಟ್ ಡೇಟೂ ಮುಗಿದಿತ್ತು. ಬಟ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಏನು ಮಾಡಿದ್ದಾರೆ, ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವ ಥರ ಅಂತ ಇಲ್ಲಿ ನೋಡೋಣ ಇಲ್ಲಿ ವೆಬ್ಸೈಟಲ್ಲಿ. ಸೊ ನೀಟ್ ಅಂತ ಸರ್ಚ್ ಮಾಡಿ ವೆಬ್ಸೈಟಲ್ಲಿ ಹೋದರೆ ನೀವು ನೋಡ್ಬೋದು. ಇಲ್ಲಿ ಏನು ಬರುತ್ತೆ, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಬರುತ್ತೆ. ಸೊ ನೀವು ಅದನ್ನು ಕ್ಲಿಕ್ ಮಾಡಿದಾಗ ನೋಡ್ಬೋದು, ನೀವು ನೆಕ್ಸ್ಟು ಇಂಟರ್ಫೇಸ್ ಓಪನ್ ಆಗುತ್ತೆ ನೀಟ್ದು. ಸೊ ಇಲ್ಲಿ ಕೆಳಗಡೆ ಬಂದುಬಿಟ್ರೆ ನಿಮ್ಗೆ ನೋಡೋಕ್ಕೆ ಸಿಗೋದು. ಸೊ ಇಲ್ಲಿ ನೋಡ್ಬೋದು, ಎಕ್ಸ್ಟೆನ್ಷನ್ ಆಫ್ ಲಾಸ್ಟ್ ಡೇಟ್ ಆಫ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ನೀಟ್ UG 2026 ಅಂತ ಕೊಟ್ಟಿರ್ತಾರೆ. ಸೊ ಇದೇನಪ್ಪ ಅಂತಂದರೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವತ್ತಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ನೀವು, ಅವರು ನೋಟಿಸ್ ಬಿಡುಗಡೆ ಮಾಡಿದ್ದಾರೆ. ಏನಂತಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನೀಟ್ನ ಕಂಡಕ್ಟ್ ಮಾಡ್ತಾರೆ. ಸೊ ನೀಟ್ನ ಕಂಡಕ್ಟ್ ಮಾಡೋ ಸಂಬಂಧ ಅವ್ರು ಏನು ಮಾಡಿದ್ದಾರೆ, ಸೊ ಇಲ್ಲಿ ನೋಡ್ಬೋದು ನೀವು, ಸಬ್ಜೆಕ್ಟ್ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಎಕ್ಸ್ಟೆನ್ಷನ್ ಆಫ್ ಲಾಸ್ಟ್ ಡೇಟ್ ಆಫ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ನೀಟ್ ಅಂಡರ್ ಗ್ರ್ಯಾಜುಯೇಟ್ 2026 ಅಂತ ಕೊಟ್ಟಿದ್ದಾರೆ. ದ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ದ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ 2026 ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್ ಅಪ್ ಟು 11th ಮಾರ್ಚ್. 9 ಗಂಟೆವರೆಗೆ ಇರುತ್ತೆ. 11th ಮಾರ್ಚ್ ಅಂದರೆ 11 ಮಾರ್ಚ್ 2026 9 ಗಂಟೆ, ರಾತ್ರಿ 9 ಗಂಟೆವರೆಗೆ ನಿಮಗೆ ಅವಕಾಶ ಇರುತ್ತೆ. ದ ಪೇಮೆಂಟ್ ಫೀಸ್ ಕ್ಯಾನ್ ಬಿ ಮೇಡ್ ಅಪ್ ಟು 11 ಗಂಟೆ 50 ನಿಮಿಷ ಅಂತಂದರೆ ಲಾಸ್ಟ್ ಟೈಮ್ ಬಂದುಬಿಟ್ಟು 9 ಗಂಟೆ ಇರುತ್ತೆ. ಸೊ ಲಾಸ್ಟ್ ಪೇಮೆಂಟು ಇನ್ನು ಎಷ್ಟಪ್ಪ ಅಂದರೆ 11 ಗಂಟೆ 50 ನಿಮಿಷದವರೆಗೆ ಕೊಟ್ಟಿರ್ತಾರೆ. ಅಂತಂದರೆ 10, 11 ಒಂದು ಅಪ್ರಾಕ್ಸಿಮೇಟ್ಲಿ 3 ಅವರ್ಸ್ ಇನ್ನೂ ಕಡಿಮೆನೇ. ಸೊ ನೀವು ಆ ಕೊಟ್ಟಿರೋ ಟೈಮ್ ಒಳಗಡೆನೇ ನೀವೇನು ಮಾಡಬೇಕು, ಪೇಮೆಂಟ್ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇನ್ನೊಂದು ಏನು ಅಡ್ವೈಸ್ ಏನು ಕೊಟ್ಟಿದ್ದಾರೆ ಅಂತಂದರೆ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಕಂಪ್ಲೀಟ್ ದ ಫಿಲ್ಲಿಂಗ್ ಆಫ್ ಫಾರ್ಮ್ ವಿತಿನ್ ದ ಎಕ್ಸ್ಟೆಂಡೆಡ್ ಡೇಟ್ ಆ್ಯಂಡ್ ಟೈಮ್. ನೋ ಫರ್ದರ್ ಎಕ್ಸ್ಟೆನ್ಷನ್ ವಿಲ್ ಬಿ ಗ್ರಾಂಟೆಡ್ ಅಂತಂದರೆ ಇದರ ಅರ್ಥ ಏನು, ಇದು ಒಂದೇ ಸಲ ಎಕ್ಸ್ಟೆಂಡ್ ಮಾಡಿದ್ದಾರೆ, ನೆಕ್ಸ್ಟು ಯಾವುದೇ ರೀತಿಯ ಎಕ್ಸ್ಟೆಂಡ ಡೇಟು ಆಗಲ್ಲ. ಸೊ ಯಾಕಂದರೆ ಆಲ್ರೆಡಿ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ, ಒಂದು ಅವಕಾಶ, ಒಂದು ಅಪಾರ್ಚುನಿಟೀಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟು ಕೊಡಲ್ಲ, ನೆಕ್ಸ್ಟ್ ಫರ್ದರ್ ಆ್ಯಕ್ಷನ್ಸ್ ತೊಗೋಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಅವರು ಎಕ್ಸ್ಟೆಂಡ್ ಮಾಡಲ್ಲ. ಇದೇ ಒಂದು ಅಪಾರ್ಚುನಿಟಿ ನೀವು ಅಪ್ಲೋಡ್ ಮಾಡೋದಕ್ಕೆ ಅಥವಾ ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ ಕೆಳಗಡೆ ಬಂದುಬಿಟ್ರೆ ನೀವು ನೋಡ್ಬೋದು, ನೀವು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರದ್ದು ಡೆಪ್ಯೂಟಿ ಡೈರೆಕ್ಟರ್ದು ಈ ಸೈನ್ ಕೂಡ ಇದೆ ಈ ನೋಟಿಸ್ ಮೇಲೆ. ಸೊ ಅವರು ಅಫಿಷಿಯಲ್ ಆಗಿ ಬಿಟ್ಟಿರೋದು ಇದು 11th ಮಾರ್ಚ್ 9 ಗಂಟೆವರೆಗೆ ಫಾರ್ಮ್ ಫಿಲ್ ಮಾಡೋಕ್ಕೆ, 11 ಗಂಟೆ 50 ನಿಮಿಷದವರೆಗೆ ಪೇಮೆಂಟ್ ಮಾಡೋದಕ್ಕೆ ಇರುತ್ತೆ. ನೆನಪಿನಲ್ಲಿಟ್ಕೊಳ್ಳಿ, ಯಾರ್ಯಾರು ಇನ್ನೂ ಫಿಲ್ ಮಾಡಿಲ್ಲ, ಅಪ್ಲಿಕೇಶನ್ ಪೆಂಡಿಂಗ್ ಇದೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತು ಫೀಸ್ ಯಾರು ಇನ್ನೂ ಕಟ್ಟಿಲ್ಲ ಅವರು ಕೂಡ ಪೇ ಮಾಡಿಕೊಂಡು ನಿಮ್ಮದು ಅಪ್ಲಿಕೇಶನ್ ಸ್ಲಿಪ್ನ ಫಾರ್ಮ ನಿಮ್ಮ ಕಡೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರಲ್ಲಿ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ವಿ. ಸೊ ಧನ್ಯವಾದಗಳು. ಇದೇ ಥರ ಕಂಟೆಂಟು ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ನ, ಸೊ ದಟ್ ಅವರು ಕೂಡ ಈ ಥರ ಅಪ್ಡೇಟ್ನ ಪಡೆಯೋಕ್ಕೆ ಸಹಾಯ ಆಗುತ್ತದೆ. ಧನ್ಯವಾದಗಳು.